ಭಾರತ್ ಮಾತಾ ಕಿ. ಒಂದೇ ಒಂದು ರಿಕ್ವೆಸ್ಟ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು, ನಿಮಿಷ ಕೊನೆಗೆ ಸನ್ಮಾನ ಇದೆ ಮುಖ್ಯಮಂತ್ರಿಗಳಿಗೆ, ಯಾರೊಬ್ರು ಕೂಡ ಎದ್ದೋಗ್ಬಾರ್ದು. ಕೊನೆಗೆ ಸನ್ಮಾನ ಇದೆ, ಯಾರೊಬ್ರು ಕೂಡ ಎದ್ದೋಗ್ಬಾರ್ದು. ಬಂಧುಗಳೇ, ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವೇದಿಕೆ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ವೋಚ್ಚ ನಾಯಕ, ನಮ್ಮೆಲ್ಲರ ನಾಯಕ, ರೈತ ಹೋರಾಟಗಾರ, ದೀನ ದಲಿತರ ಬಂಧು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರೇ, ಕೇಂದ್ರದ ಸಚಿವರು, ಕೇಂದ್ರದಲ್ಲಿ ದೀನ ದಲಿತರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಟು ಮುಂದೆ ನಮ್ಮೆಲ್ಲರಿಗೂ ಶಾಶ್ವತವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿಯನ್ನ ಕೊಡಿಸಲು ಕಂಕಣಬದ್ಧರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮವರೇ ಆದಂತ ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಅವರೇ, ನನ್ನ ಸಚಿವ ಸಂಪುಟದ ಹಿರಿಯ ಸಚಿವರು, ಮಾರ್ಗದರ್ಶಕರು, ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತ ಗೋವಿಂದಣ್ಣ ಕಾರಜೋಳ ಅವರೇ, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಹಿರಿಯರು, ಮಾರ್ಗದರ್ಶಕರಾದಂತ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಸಮಾಜದ ಅತ್ಯಂತ ಹಿರಿಯ ಮುಖಂಡರು, ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತಿರುವಂತಹ ರಮೇಶ್ ಅಣ್ಣ ಜಿಗ್ಜಿನ್ಗಿ ಅವರೇ, ಇನ್ನೊಬ್ಬ ಲೋಕಸಭಾ ಸದಸ್ಯರು, ಭವಿಷ್ಯದ ನಾಯಕ, ಕೋಲಾರಿನ MP ಶ್ರೀ ಮುನಿಸ್ವಾಮಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಶಾಸಕ ಮಿತ್ರರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ಮುಖಂಡರೇ, ನೆರೆದಿರುವಂತ ನನ್ನ ಅತ್ಯಂತ ಆತ್ಮೀಯ ಬಂಧು ಭಗಿನಿಯರೇ, ಬಂಧುಗಳೇ, ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ನಿಮ್ಮನ್ನ ನಾನು ಎಲ್ಲ ಜಿಲ್ಲೆಯಲ್ಲಿ ಬಂದಾಗ ನೀವು ಮನವಿ ಕೊಡುವಂತದ್ದು, ಹೋರಾಟ ಮಾಡೋದನ್ನ ನಾನು ನೋಡಿದ್ದೆ. ಹಲವಾರು ವರ್ಷದಿಂದ ನಡೆದಂತ ಈ ಹೋರಾಟ, ಐತಿಹಾಸಿಕ ಹೋರಾಟ, ಇದು ಮಾಡಕ್ ಸಾಧ್ಯವಿಲ್ಲ ಅಂತಂದು ಎಲ್ಲರೂ ಕೂಡ ಹೇಳ್ತಾ ಇದ್ರು. ರಾಜಕೀಯ ವಲಯದಲ್ಲಿ ಇದನ್ನು ಮಾಡಕ್ ಕೂಡದು ಅಂತ ಚರ್ಚೆ ಆಗ್ತಾ ಇತ್ತು. ಇದನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ, ಯಾರು ಮಾಡಕ್ ಹೋಗ್ತಾರೆ ಅವ್ರು ಭಸ್ಮವಾಗಿ ಹೋಗ್ತಾರೆ ಅಂತ ನಾನು ನೋಡಿದೆ. ನಾನು ಮುಖ್ಯಮಂತ್ರಿಯಾಗಿ ಅತ್ಯಂತ ತುಳಿತಕ್ಕೆ ಒಳಪಟ್ಟಿರುವಂತ, ಒಂದು ಸರಿಯಾದಂತ ಸೂರು ಇಲ್ಲದೆ ಇರುವಂತ, ಆಶ್ರಯ ಇಲ್ಲದೆ ಇರುವಂತ, ಪ್ರತಿನಿತ್ಯ ಕೂಲಿ ಮಾಡಿ ತಿನ್ಕೊಳ್ಳುವಂತ ಒಂದು ಪರಿಸ್ಥಿತಿ, ಸಾಮಾಜಿಕವಾಗಿ ಅನ್ಯಾಯಕ್ಕೆ ಒಳಪಟ್ಟಿರುವಂತ, ಮಕ್ಕಳಿಗೆ ವಿದ್ಯೆಯನ್ನ ಕಲಿಸದಾಗಿರುವಂತ, ಅವ್ರನ್ನು ದುಡಿಯಕ್ಕೆ ಹಚ್ಚಿರುವಂತ ಈ ಸಮುದಾಯ ಸದಾ ಕಾಲ ಕಷ್ಟದಲ್ಲಿದೆ. ಸ್ವತಂತ್ರ ಬಂದು 75 ವರ್ಷ ಆಗಿದೆ, ಆದರೆ ಇವ್ರಿಗೆ ಮಾತ್ರ ಸ್ವತಂತ್ರ ಸಿಕ್ಕಿಲ್ಲ. ಯಾರಿಗಾಗಿ ಸ್ವತಂತ್ರ? ಯಾರಿಗಾಗಿ ಸಂವಿಧಾನ? ಯಾರಿಗಾಗಿ ಪ್ರಜಾಪ್ರಭುತ್ವ? ಈ ದೇಶದ ಕಟ್ಕಡೆಯ ಮನುಷ್ಯರಿಗೆ ನ್ಯಾಯ ಸಿಗ್ತಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಅರ್ಥ ಇದೆಯಾ? ಇದು ನನ್ನ ಮನೋಭಾವದಲ್ಲಿ ಬಂತು. ಸ್ಥಾನಮಾನ ಶಾಶ್ವತ ಅಲ್ಲ. ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಮಾಡಿದ್ದೇನೆ, ಇದು ಶಾಶ್ವತ. ಇವತ್ತು ನನಗೆ ಕೋಟಿಗಟ್ಟಲೆ ನನ್ನ ಅಣ್ಣ ತಮ್ಮರಿದ್ದಾರೆ, ಇವತ್ತು ಕೋಟಿಗಟ್ಟಲೆ ನನ್ನ ಬಂಧುಗಳಿದ್ದಾರೆ. ನನ್ನಿಂದ ಏನು ಮಾಡಿಕೊಂಡ ಕೆಲಸ ಆಗಿಲ್ಲ. ಕೇವಲ ನಿಮಗೆ ನ್ಯಾಯ ಮತ್ತು ಅವಕಾಶವನ್ನು ಕೊಡುವಂತಹ ಸಣ್ಣ ಕೆಲಸವನ್ನು ನಾನು ಮಾಡಿದ್ದೇನೆ.
ಬಂಧುಗಳೇ, ಬಡವರಾಗಿ ಆಕಸ್ಮಿಕವಾಗಿ ನಾವು ಹುಟ್ಟಬಹುದು, ಬಡವರಾಗಿ ನಾವು ಆಕಸ್ಮಿಕವಾಗಿ ಹುಟ್ಟಬಹುದು, ಆದ್ರೆ ಬಡವರಾಗಿ ಸಾಯಬೇಕು ಅಂತ ಎಲ್ಲೂ ಕಾನೂನಿಲ್ಲ, ಎಲ್ಲೂ ಕಾನೂನಿಲ್ಲ. ನಮ್ಮ ದುಡಿಮೆಯಿಂದ, ನಮ್ಮ ಶ್ರಮದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ನಾವು ಮುಂದೆ ಬರ್ತೇವೆ ಅನ್ನೋರಿಗೆ ಈ ವ್ಯವಸ್ಥೆ ಅವಕಾಶವನ್ನು ಮಾಡಿಕೊಳ್ಳಿದ್ರೆ ಇದೆಂತ ವ್ಯವಸ್ಥೆ ಇದು? ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಇಷ್ಟು ವರ್ಷ ಆಡಳಿತ ಮಾಡಿದಿರಲ್ಲ, SC/ST ಸಮುದಾಯದ ಮತವನ್ನ ಪಡ್ಕೊಂಡ್ರಿ, ಕಾಯಮಾಗಿ ಪಡ್ಕೊಂಡ್ರಿ, ಒಂದು ರೀತಿಯಲ್ಲಿ ಒತ್ತಿಯಾಗಿ ಮಾಡ್ಕೊಂಡಿದ್ರಿ, ಮತ್ತೆ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ರಿ. 5 ವರ್ಷ ಬಾವಿಯಲ್ಲಿರೋದು, ಚುನಾವಣೆ ಬಂದಾಗ ಸುಳ್ಳು ಘೋಷಣೆಯನ್ನು ಮಾಡಿ ಹಗ್ಗ ಕೊಟ್ಟು ಮೇಲ್ ತರೋದು, ಓಟ್ ಹಾಕ್ಸ್ಬೋದು, ಮತ್ತೆ ಬಾವಿಯಲ್ಲಿ ಹಾಕೋದು. ಇದನ್ನೇ ಮಾಡ್ಕೊಂಡು ಬಂದ್ರಿ 70 ವರ್ಷ, ಇದನ್ನೇ ಮಾಡ್ಕೊಂಡು ಬಂದ್ರಿ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಭಾಷಣ, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತೇಳಿ ಹಿಂದಿದ್ದವರು ಹಿಂದೆ ಇದ್ದಾರೆ. ಯಾರು ಭಾಷಣ ಮಾಡಿದ್ರು ಮುಂದೆ ಹೋದ್ರು. ಈಗಲೂ ಕೂಡ ಬಂಧುಗಳೇ, ಈಗಲೂ ಕೂಡ ವಂಚನೆಯ ಮಾಡುವಂತ ಆಟವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ವಂಚನೆಯನ್ನ ಮಾಡುವಂತ ಆಟವನ್ನ ನಡೆಸ್ತಾ ಇದ್ದಾರೆ. ಎಚ್ಚರಿಕೆ ಇರಲಿ, ಎಚ್ಚರಿಕೆ ಇರಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಮಾಜವನ್ನ ಒಡೆದಾಡುವಂತಹ ಪ್ರಯತ್ನ, ಸಂಘರ್ಷಕ್ಕೆ ಈಡು ಮಾಡುವಂತಹ ಪ್ರಯತ್ನ, ಎಲ್ಲ ಸಮಾಜದ ಎಲ್ಲ ವರ್ಗದವರು ಸಹೋದರರಂತೆ ಬಾಳುವಂತಹ ಈ ಕರ್ನಾಟಕದಲ್ಲಿ ವಿಷ ಬೀಜವನ್ನ ಬಿತ್ತಿ ಅಶಾಂತಿಯನ್ನ ಮಾಡಿ, ಆ ಅಶಾಂತಿಯಿಂದ ಹುಟ್ಟಿರುವಂತಹ ಬೆಂಕಿಯಲ್ಲಿ ರಾಜಕೀಯ ರೋಷೆಯನ್ನ ಸುಡುವಂತದ್ದು ಕಾಂಗ್ರೆಸ್ಸಿನ ಜಯಮಾನ. ಬಂಧುಗಳೇ, ಸ್ವಲ್ಪ ಸುಮ್ಮನೆ ಬಂಧುಗಳೇ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲಿ ಲಿಂಗಾಯತ್ ಸಮಾಜವನ್ನು ಒಡೆಯುವಂತಹ ಪ್ರಯತ್ನ ಮಾಡಿದ್ರು, ಧರ್ಮವನ್ನು ಒಡೆಯುವಂತಹ ಪ್ರಯತ್ನ ಮಾಡಿದ್ರು. ಮಕ್ಕಳಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಿ ಒಂದು ವರ್ಗದ ಮಕ್ಕಳಿಗೆ ಸವಲತ್ತುಗಳು, ಪ್ರವಾಸ, ಮಿಕ್ಕರು ಯಾರಿಗೂ SC/ST ಹಿಂದುಳಿದ ಯಾರಿಗೂ ಏನೂ ಅವಕಾಶ ಇಲ್ಲ. ಇದ್ಯಾವುದ್ರ ನೀತಿ? ಇದೆಂತ ಕಾರ್ಯಕ್ರಮ? ಅಷ್ಟೇ ಅಲ್ಲ ಬಂಧುಗಳೇ, ಇದೇ ನೆಹರು ಮೈದಾನದಲ್ಲಿ 2016ರಲ್ಲಿ ಎಲ್ಲ ಸಮುದಾಯ ಸೇರಿತ್ತು, ನಿರೀಕ್ಷೆಯಿಂದ ಸೇರಿತ್ತು. ಒಳ ಮೀಸಲಾತಿಯ ಬಗ್ಗೆ ಒಂದು ಏನಾದರೂ ಅಂತಿಮ ತೀರ್ಮಾನ ಬರುತ್ತಂತ ಲಕ್ಷಗಟ್ಟಲೆ ಜನ ಸೇರಿದ್ರು ಇದೇ ನೆಹರು ಮೈದಾನದಲ್ಲಿ. ಅವತ್ತು ಕಾಂಗ್ರೆಸ್ ಏನು SC/ST ರಕ್ಷಣೆ ಮಾಡುದು ಕಾಂಗ್ರೆಸ್, ಭಾಷಣದ ಮೇಲೆ ಭಾಷಣ. ಆದ್ರೆ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಬಂದ್ರು, ವೇಗದಲ್ಲಿ ಬಂದು ದೀಪ ಹಚ್ಚಿ ಒಂದು ಶಬ್ದವನ್ನು ಮಾತಾಡಿದೆ, ಅದೇ ವೇಗದಲ್ಲಿ ಹೋದ್ರು. ಯಾಕಂದ್ರೆ ನಾವು ಒಳ ಮೀಸಲಾತಿ ಕೊಡ್ತೇನೆ ಅಂತ ಹೇಳ್ಬೇಕಾಗತ್ತೆ ಅಂತ ಹೇಳಿ. ಇದು ಕಾಂಗ್ರೆಸ್ಸಿನ ನೀತಿ, ಇದು ಕಾಂಗ್ರೆಸ್ಸಿನ ನೀತಿ. ಬದ್ಧತೆ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೊನ್ನೆ ನಾನು 2 ವಿಡಿಯೋನ ನೋಡಿದೆ, 2 ವಿಡಿಯೋ ಹರಿದಾಡ್ತಾ ಇತ್ತು. ಒಂದರಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ ಸದಾಶಿವ ಆಯೋಗವನ್ನ ನಾವು ಮಾಡ್ತೀವಿ, ಅಧಿಕಾರಕ್ಕೆ ಬಂದರೆ ನಾವು ಸದಾಶಿವ ಆಯೋಗವನ್ನ ಅನುಷ್ಠಾನ ಮಾಡ್ತೀವಿ. ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಇದೆ, ಅಲ್ಲಿ ಕೆಲವರೆಲ್ಲ ಕೇಳ್ತಾರೆ, ನೀವು ಯಾಕೆ ಇದನ್ನ ಹೇಳಿದ್ರಿ? ಇಲ್ಲಿ ಸುಮ್ಮನೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ ಆಗೋದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮಾತೇನಂತ ಹೇಳ್ತಾರೆ. ಆ ಎರಡನ್ನೂ ಕೂಡ ನೋಡಿದಾಗ ಕಾಂಗ್ರೆಸ್ಸಿನ ಧೂರ್ಮಿಕೆ ನೀತಿ, ಡಬಲ್ ಸ್ಟ್ಯಾಂಡರ್ಡ್
ಇದು ಗೊತ್ತಾಗ್ತದೆ ಬಂಧುಗಳೇ, ಎಚ್ಚರಿಕೆ ಇರಲಿ. ಅವರ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಇದೆ. ಈಗ ನಾವು ಒಳ ಮೀಸಲಾತಿಯನ್ನ, ಹಿಂದೂ ವರ್ಗದ ಮೀಸಲಾತಿಯನ್ನ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಸಾಧ್ಯವಿಲ್ಲ, ಇದು ಆಗೋದಿಲ್ಲ, ಕೇಂದ್ರಕ್ಕೆ ಹೋಗ್ಬೇಕು. ಹೌದು ಸ್ವಾಮಿ, ಕೇಂದ್ರದಲ್ಲಿ ನೀವು ಸರ್ಕಾರ ಮಾಡುದು ಈ ಜನ್ಮದಾಗ ಸಾಧ್ಯ ಇಲ್ಲ, ಬಿಟ್ಬಿಡಿ. ಕರ್ನಾಟಕದಲ್ಲೂ ನಿಮ್ ಸರ್ಕಾರ ಬರುದಿಲ್ಲ, ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಬರುದಿಲ್ಲ. ಇದನ್ನ ಇಲ್ಲಿನೂ ನಾವೇ ಮಾಡ್ಬೇಕು, ಅಲ್ಲಿನೂ ನಾವೇ ಮಾಡ್ಬೇಕು. ಆ ಇಲ್ಲಿ ಬದ್ಧತೆಯನ್ನ ತಗೊಂಡಿದ್ದೇವೆ, ಅಲ್ಲಿ ಕೂಡ ಆ ಬದ್ಧತೆಯನ್ನ ನಾವು ಪ್ರದರ್ಶನ ಮಾಡ್ತೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೀಸಲಾತಿಯನ್ನು ಹೆಚ್ಚಿಸುವಾಗ ನಾನು ಸರ್ವ ಪಕ್ಷಗಳ ಸಭೆ ಕರೆದೆ, ಇವರೆಲ್ಲರೂ ಕೂಡ ಇದ್ರು. ನಾಗಮೋಹನ್ ದಾಸ್ ವರದಿ ಅನುಷ್ಠಾನ ಮಾಡಬೇಕಾಗ್ತದೆ, ಮೀಸಲಾತಿಯನ್ನು ಹೆಚ್ಚಿಸಬೇಕಾಗ್ತದೆ. ಸಂವಿಧಾನ ಇವತ್ತು ಹೊಸ ಏನು ಜನರ ಆಶೋತ್ತರ ಹೆಚ್ಚಾಗಿದೆ, ಜನಸಂಖ್ಯೆ ಹೆಚ್ಚಾಗಿದೆ, ಅದರ ಆಧಾರದ ಮೇಲೆ ಕೊಡಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಸಂವಿಧಾನ ಹೇಳಿದೆ, ಅದರ ಪ್ರಕಾರ ನಾವು ಮುಂದೆ ಹೋಗ್ಬೇಕಾಗ್ತದೆ ಅಂತ ಹೇಳಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳಿದ್ರು. ಈಗ ಇದು ಅಸಂವಿಧಾನವಾಗಿದೆ, ಇದು ಮಾಡಕ್ಕಾಗೋದಿಲ್ಲ. ಒಳಗೊಂದು ಮಾತಾಡುದು, ಹೊರಗೊಂದು ಮಾತಾಡುದು, ಇದು ಕಾಂಗ್ರೆಸ್ಸಿನ ದೂಮಿಕೆ ನೀತಿ. ಎಚ್ಚರಿಕೆ ಇರಲಿ ಬಂಧುಗಳೇ, ಎಲ್ಲ ನನ್ನ ದಲಿತ ಬಂಧುಗಳಿಗೆ ಕಾಂಗ್ರೆಸ್ನಿಂದ ಎಚ್ಚರಿಕೆ ಇರಲಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಕಾಂಗ್ರೆಸ್ಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ನಿಲುವು ನೀತಿ ಏನು? SC ST ರಿಸರ್ವೇಶನ್ ಹೆಚ್ಚು ಮಾಡಿದ ಪರವಾಗಿದ್ದೀರೋ ವಿರೋಧವಾಗಿದ್ದೀರಿ? ಸ್ಪಷ್ಟವಾಗಿ ಹೇಳಿ, ಭಾಷಣ ಮಾಡಬೇಡಿ. ಒಂದೇ ಹೇಳಬೇಕು, SC ST ಮೀಸಲಾತಿ ಹೆಚ್ಚಿನ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ? ಎರಡನೇದಾಗಿ, ಇವತ್ತು ಒಳ ಮೀಸಲಾತಿಯನ್ನ ಮಾಡಿದ್ದೇವೆ, ಒಳ ಮೀಸಲಾತಿ ಪರವಾಗಿದ್ದೀರೋ ಅಥವಾ ವಿರೋಧವಾಗಿದ್ದೀರಿ? ಸಿದ್ದರಾಮಯ್ಯ ನೀವು ಹೇಳ್ಬೇಕು, ಹೇಳಿ ವಿರೋಧ ಮಾಡ್ತೇವೆ ಅಂತ ಹೇಳಿ, ತಾಕತ್ತಿದ್ರೆ ವಿರೋಧ ಮಾಡ್ತೇವೆ ಅಂತ ಹೇಳಿ, ವಿರೋಧ ಮಾಡ್ತೇವೆ ಅಂತ ಹೇಳಿ. ನಿಮಗೆ ತಾಕತ್ತಿದ್ರೆ SC ST ವಿರೋಧಿಗಳು, ನಾವು ವಿರೋಧಿಗಳು ವಿರೋಧ ಮಾಡ್ತೇವೆ ಅಂತ ಹೇಳಿ, ನಿಮ್ಮ ಪರೀಕ್ಷೆ ಇದೆ ಇವತ್ತು. ನೀವು ಇದರ ಪರವಾಗಿದ್ದೀರೋ ವಿರೋಧ ಆಗಿದ್ದೀರೋ ನಮ್ಮ ದಲಿತ ಬಂಧುಗಳಿಗೆ ಗೊತ್ತಾಗ್ಬೇಕು. ಸುಮ್ಮನೆ ಸಂವಿಧಾನ ಅದು ಇದು ದೊಡ್ಡ ಮಾತಾಡಿ ಜನಸಂಖ್ಯೆ ಅನುವಾಗಿ ನಾವು ಕೊಡ್ತೀವಿ, ಜನಸಂಖ್ಯೆ ಅನುವಾಗಿ ನಾವು ಕೊಟ್ಟಿರೋದು, ಮತ್ ನೀವೇನು ಕೊಡ್ತಿದೆ? ಆದ್ರಿಂದ ಕಾಂಗ್ರೆಸ್ ಸ್ಪಷ್ಟವಾಗಿ ಹೊರಬರಲಿ. ಈಗಾಗಲೇ ನಮ್ಮ ಜೋಶಿಯವರು ಹೇಳಿದ್ರು, ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಹೇಳಿದ್ರು, ಹೆಂಗೆ ದಲಿತರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಂತ. ಅಂಬೇಡ್ಕರ್ ಅವರಿಂದ ಹೇಳಿದ್ರು, ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ 6 ಫೀಟ್ ಬೈ 3 ಫೀಟ್ ಜಾಗ ಕೊಡಲಿಲ್ಲ ಇವರು, ಅವ್ರು ತೀರಿ ಹೋದಾಗ. ಅಂಬೇಡ್ಕರ್ಗೆ ಅವಮಾನ ಮಾಡಿರುವಂತಹದ್ದು ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಇವತ್ತು ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿಯ ಹರಿಕಾರ, ಅವರಿಗೆ ಅಪಮಾನ ಮಾಡಿರುವಂತದ್ದು. ಅವ್ರಿಗೆ ಅಪಮಾನ ಆದಾಗಲೇ ಕಾಂಗ್ರೆಸ್ ಬಿಟ್ಟು ಆಚೆ ಬಂದರು, ದೊಡ್ಡ ಅಪಮಾನ ಮಾಡಿದ್ರು. ಒಂದು ಮಾತಿನ ಕಿಚ್ಚೆ ಬರ್ತೀನಿ, 1972ರಲ್ಲಿ ಅವತ್ತಿನ ಪ್ರಧಾನಿ ದಿವಂಗತ ಇಂದಿರಾ ಗಾಂಧೀಜಿಯವರು ಜನರ ಬಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಆವಾಗ ಬಾಬು ಜಗಜೀವನ್ ರಾಮ್ ಅವರ ಅಧ್ಯಕ್ಷರನ್ನ ಮಾಡಿ ಫೋಟೋ ಇಟ್ಕೊಂಡು, ಬಾಬು ಜಗಜೀವನ್ ರಾಮ್ ಫೋಟೋ ಇಟ್ಕೊಂಡು ಅವತ್ತು ಚುನಾವಣೆಯನ್ನ ಗೆದ್ರು. ಚುನಾವಣೆ ಮುಗಿದ ಮೇಲೆ ಅವ್ರಿಗೆ ಮೂಲ ಗುಂಪು ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಾಬು ಜಗಜೀವನ್ ಬಹಳ ನೋಡಿಂದ ಹೇಳ್ತಾರೆ, ಅವ್ರು ಕಾಂಗ್ರೆಸ್ ಬಿಟ್ಟಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ CFD ಅಂತ ಮಾಡಿದ್ರು. ಆ ಸಂದರ್ಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ, ಯಾವ ರೀತಿ ನಾವು ಅಪಮಾನ ಮಾಡಿದ್ರು, ಹೆಂಗ್ ನಡೆಸ್ಕೊಂಡ್ರು. ಇದು ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ಗೂ ಅವಮಾನ, ಜಗಜೀವನ್ ರಾಮ್ಗೂ ಅವಮಾನ. ಬಂಧುಗಳೇ, ಇಲ್ಲಿ ದಲಿತ ಸಮುದಾಯದಲ್ಲಿ ಗೊಂದಲವನ್ನು ಉಂಟು ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತಾ ಇದೆ, ಅವ್ರ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ.
ಇಷ್ಟು ದಿವಸ ಕಾಂಗ್ರೆಸ್ ಅಧಿಕಾರ ಇತ್ತು. ನ್ಯಾಷನಲ್ ಶೆಡ್ಯೂಲ್ ಕಾಸ್ಟ್ ಕಮಿಷನ್ದವರು ಒಂದು ಪತ್ರ ಬರೆದು ಬಂಜಾರ, ಬೋವಿ, ಕೊರ್ಚ, ಕುರುಮ ಈ ಜಾತಿಗಳನ್ನ ಕರ್ನಾಟಕದ ನಿಲುವಿನ SC/ST ಲಿಸ್ಟ್ ಅಲ್ಲಿ ಇರಬೇಕು ಬೇಡ ಸ್ಪಷ್ಟವಾದ ನಿಲುವನ್ನ ಹೇಳಿ. ಕಾಂಗ್ರೆಸ್ ಸರ್ಕಾರ ಯಾವುದೇ ಸ್ಪಷ್ಟ ನಿಲುವು ತಗೊಳ್ಳಿಲ್ಲ. ಸಮ್ಮಿಶ್ರ ಸರ್ಕಾರ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳಿಲ್ಲ. ಈ ನಮ್ಮ ಬಂಜಾರ ಬಂಧುಗಳು, ಬೋಯಿ ಬಂಧುಗಳು, ಕೊರ್ಚ ಕುರ್ಮ ಬಂಧುಗಳ ಮೇಲೆ ತೂಗುಕತ್ತಿ ಇತ್ತು. ತೂಗುಕತ್ತಿ ತೆಗಿತಾರೋ SC/ST ಲಿಸ್ಟ್ ಇಂದ ಹೋಗುತ್ತೋ ಇಲ್ವೋ ತೂಗುಕತ್ತಿ ಇತ್ತು. ನಾನು ಬಂದ ಮೇಲೆ ಅದನ್ನು ತೆಗೆದು ನೋಡು, ಅದ್ರ ಹಿಂದಿರುವಂತಹ ಎಲ್ಲ ಕಾಗದಗಳನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಯಾಕೆ ಹಿಂಗ್ ಮಾಡಿದ್ರು ಇವರೆಲ್ಲ? ಯಾಕೆ ಅನ್ಯಾಯ ಮಾಡಿದ್ರು ಆ ಜನಾಂಗಕ್ಕೆ? ಮೊದಲನೇದು ಮಹಾರಾಜ ಕಾಲದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇದ್ದಿದ್ದು 6 ಜಾತಿಗಳು: ಆದಿ ಕರ್ನಾಟಕ, ಆದಿ ಜಾಂಬವ, ಬಂಜಾರ, ಬೋವಿ, ಕೊರ್ಚ, ಕುರುಮ. ಮುಂದೆ ಸ್ವತಂತ್ರ ಬಂದು ಸಂವಿಧಾನ ಆದ ಮೇಲೆ ಮೊದಲನೇ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ, ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಇದೇ 6 ಜಾತಿಗಳು ಮೊದಲನೇ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಬಂದಿರೋದು. ಇದೇ ಆದಿ ಕರ್ನಾಟಕ, ಆದಿ ಜಾಂಬವ, ಬಂಜಾರ, ಬೋವಿ, ಕೊರ್ಚ, ಕುರುಮ. ಹೀಗೆ ಮೂಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಅದಕ್ಕಿಂತ ಮುಂಚೆ ಇದೆ. ಇವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅಂತ ಹೇಳಿ ನಾನು ಕೇಂದ್ರಕ್ಕೆ ಸ್ಪಷ್ಟವಾದಂತಹ ಒಂದು ಕ್ಲಾರಿಫಿಕೇಶನ್ ಆರ್ಡರ್ ಅನ್ನು ಕೊಟ್ಟೆ. ನಾನು ಬೇರೆ, ಇವರೆಲ್ಲ ಏನೋ ತಿಳ್ಕೊಂಡಿದ್ದಾರೆ, ನಾನು ಬೇರೆ ತರ ಮುಖ್ಯಮಂತ್ರಿ ಅಲ್ಲ, ಕೆಲಸ ಮಾಡಿ ನಿಮ್ಮ ಮುಂದೆ ಬರುವಂತ ಮುಖ್ಯಮಂತ್ರಿ. ಹೇಳಿದ್ರೆ ಸ್ಪಷ್ಟವಾಗಿ ಇವೆಲ್ಲ ಮೊದಲಿಂದ ಇದ್ದಾವೆ. ಬಂಜಾರ, ಬೋವಿ, ಕೊರ್ಚ, ಕುರುಮರನ್ನ ತೆಗೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅಷ್ಟೇ ಅಲ್ಲ, ಒಳ ಮೀಸಲಾತಿಯನ್ನು ಕೊಡುವಾಗ ಆ ಆದೇಶದಲ್ಲೂ ಕೂಡ ಹೇಳಿದ್ದೇನೆ, ಈ 6 ಜಾತಿಗಳನ್ನ ಯಾವ ಕಾರಣಕ್ಕೂ ತೆಗಿಬಾರ್ದು, ಬಂಜಾರ, ಬೋವಿ, ಕೊರ್ಚ, ಕುರುಮ ತೆಗಿಬಾರ್ದು ಅಂತ ಗವರ್ಮೆಂಟ್ ಆರ್ಡರ್ಲ್ಲೂ ಕೂಡ ನಾವು ಮಾಡಿದ್ದೇವೆ. ಮೊನ್ನೆ ಒಳ ಮೀಸಲಾತಿ ಆದೇಶದಲ್ಲೂ ಕೂಡ ಮಾಡಿದ್ದೇವೆ. ಇಲ್ಲಿದೆ ನೋಡಿ ಸ್ವಾಮಿ, ನಮ್ಮ ಬದ್ಧತೆ ಇಲ್ಲಿದೆ. ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡಿಲ್ಲ. 3ರಿಂದ 4% ಮಾಡಿದ್ದೇನೆ. ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಡ್ತೇವೆ ಬರುವಂತಹ ದಿನಗಳಲ್ಲಿ. ಇವತ್ತು ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ತಾಂಡ ಅಭಿವೃದ್ಧಿ ನಿಗಮ ಮಾಡಿದ್ರು, ನೀವ್ಯಾಕೆ ಮಾಡಲಿಲ್ಲ? ಈಗ ಅವ್ರ ಬಗ್ಗೆ ಬಹಳ ಸಿಂಪತಿ ತೋರಿಸ್ತು. ತಾಂಡ ಅಭಿವೃದ್ಧಿ ನಿಗಮ ಮಾಡಿ ಅವತ್ತೇ 100 ಕೋಟಿ ಕೊಡಲು ಪ್ರಾರಂಭ ಆದ ಮೇಲೆ ಇವತ್ತು ಎಲ್ಲ ಬಂಜಾರ ತಾಂಡ ಅಭಿವೃದ್ಧಿ ಆಗಿದ್ರೆ ಅದು ನಮ್ಮ ನಾಯಕರಾದಂತಹ ಸನ್ಮಾನ್ಯ BS ಯಡಿಯೂರಪ್ಪನವರ ಕಾರ್ಯಕ್ರಮ ಕಾರಣ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ನಾವೇ ಕೊಟ್ಟಿರುವಂತಹದ್ದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಅನ್ನುವಂತಹ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನ್ಯಾಯವನ್ನ ಕೊಡುವಾಗ ಇನ್ನೊಬ್ಬರಿಗೆ ಅನ್ಯಾಯ ಆಗದಂತೆ, ಯಾರ್ದು ಕಿತ್ಕೊಳ್ಳದಂತೆ ನಿಮಗೆ ಸಲ್ಲಿಸಬೇಕಾಗಿರುವಂತ ನಿಮ್ಮದೇ ಹಕ್ಕಿರುವಂತ ನಿಮ್ಮದೇ ನ್ಯಾಯವನ್ನ ನಾವು ಕೊಟ್ಟಿದ್ದೇವೆ. ಆದ್ರಿಂದ ಇವ್ರು ಹೇಳ್ತಾರೆ ನಾವು ಬಂದ ಮೇಲೆ ತೆಗಿತೇವೆ ಅಂತ. ಮೊದಲು ಬರೋದಿಲ್ಲ, ಬರಕ್ ಸಾಧ್ಯನೇ ಇಲ್ಲ. ನಿಮ್ಮನ್ನ ಎದುರು ಹಾಕೊಂಡು ನಿಮ್ಮ ಶಕ್ತಿ ಏನಂತ ಗೊತ್ತಿದೆ. ನಿಮ್ಮನ್ನ ಎದುರು ಹಾಕೊಂಡು ಯಾವುದೂ ಸರ್ಕಾರ ಬರಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ನವ್ರ ಕನಸಾಗಿ ಉಳಿತದೆ. ಇಬ್ರು ನಾಯಕರಿದ್ದಾರೆ, ಬಂದ್ರೆ ನಾವು ಬದಲಾವಣೆ ಮಾಡ್ತೇವೆ, ಚೇಂಜ್ ಮಾಡ್ತೇವೆ. ನೀವಂತೂ ಬರಕ್ ಸಾಧ್ಯನೇ ಇಲ್ಲ. ನೀವು ಸ್ಪಷ್ಟವಾಗಿ ಹೇಳಿ, ಒಳ ಮೀಸಲಾತಿ ಪರವಾಗಿದ್ದೀರೋ ಇಲ್ಲೋ, ಮೀಸಲಾತಿ ಹೆಚ್ಚಾಗಿದೆ ಇಲ್ವೋ, ಇಷ್ಟೇ ನಿಮ್ಗೆ ತಾಕತ್ತಿದ್ರೆ ಹೇಳಿ. ನೀವು ಮಾಡೋದಂತೂ ಸಾಧ್ಯನೇ ಇಲ್ಲ. ನೀವು ಏನಾದ್ರೂ ಇದನ್ನು ಮುಟ್ಟಿದ್ರೆ ನಾನು ಹೇಳ್ತೀನಿ ಬಂಧುಗಳೇ, ಕ್ರಾಂತಿ ಆಗ್ತದೆ. ನೀವಿದ್ದಾಗ ಮಾಡಲಿಲ್ಲ, ಅಸಾಧ್ಯ ಅಂತ ಬಿಟ್ರಿ. ಅಸಾಧ್ಯವನ್ನ ಸಾಧನೆ ಮಾಡಿ ಸೇರಿಸಿ ರಾಜಕೀಯ ಇಚ್ಛಾಶಕ್ತಿ ಸಂವಿಧಾತ್ಮಕವಾಗಿ
ನಿಮ್ಮ ಹಕ್ಕನ್ನು ಕೊಡುವಂತ ಆ ರಾಜಕೀಯ ಇಚ್ಛಾಶಕ್ತಿಯನ್ನ, ಆ ಬದ್ಧತೆಯನ್ನ ನಿಮ್ಮ ಪರವಾಗಿ ನಾವು ಇದ್ದೇವೆ ಅನ್ನೋ ಸಲುವಾಗಿ ಈ ಕೆಲಸವನ್ನ ನಾವು ಮಾಡಿದ್ದೇವೆ. ಬರೀ ಮಾತಾಡಲಿಲ್ಲ ನಾನು. ಸುಮಾರು 1 ವರ್ಷ ನನಗೆ ಮನವಿ ಮೇಲೆ ಮನವಿ ಬಂತು. ಎಲ್ಲ ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ಮನವಿ ಕೊಟ್ಟರು. ನಾನು ಒಂದು ಶಬ್ದ ಮಾತಾಡಲಿಲ್ಲ. ಯಾಕಂದ್ರೆ ನಾನು ಮಾಡಬೇಕಾಗಿತ್ತು. ಸುಳ್ಳನ್ನ ಮಾತಾಡಿ ಭರವಸೆಯನ್ನ ಕೊಟ್ಟು ನಾನು ಈ ನಿಮ್ಮ ಸಮುದಾಯದ ಒಳಗಡೆ ಬದುಕವನ್ನು ನಾನು ಬದುಕಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನೇ ಹೇಳಬೇಕು, ನೋಡಿದಂತೆ ನಡಿಬೇಕು. ಆದ್ರಿಂದ ಬಂಧುಗಳೇ, ಇದು ಸಾಮಾಜಿಕವಾಗಿರುವಂತಹ ಒಂದು ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡುವಂತ ಗೌತಮ ಬುದ್ಧ ಏನ್ ಹೇಳಿದ, ಬಸವಣ್ಣವ್ರು ಏನ್ ಹೇಳಿದ್ರು, ಅದೇ ರೀತಿ ವಾಲ್ಮೀಕಿಯವರು ಏನ್ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಅದನ್ನ ಪ್ರತಿಪಾದಿಸುವಂತ ಕೆಲಸವನ್ನ ಇವತ್ತು ಆ ಒಂದು ತತ್ವ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ನಾನು ಕೆಲಸ ಮಾಡಿದ್ದೇನೆ. ಬಂದ್ರೆ ನನಗೆ ಆತ್ಮ ಸಂತೃಪ್ತಿ ಇದೆ, ಆತ್ಮ ಧೈರ್ಯ ಇದೆ. ಇದು ಒಂದಿಲ್ಲ ಒಂದು ದಿವಸ ಇಡೀ ದೇಶದಲ್ಲಿ ಬದಲಾವಣೆ ಆಗ್ತದೆ. ಬದಲಾವಣೆಯ ಬೀಜ, ಪರಿವರ್ತನೆಯ ಬೀಜ ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಬದಲಾವಣೆ ಆಗಲಿ, ಎಲ್ಲರ ಬದುಕಿಗೆ ಬೆಳಕು ಬರಲಿ, ಎಲ್ಲರ ಹಕ್ಕುಗಳು ಸಿಗಲಿ ಅಂದಾಗ ಮಾತ್ರ ಈ ಭಾರತ ಮಾತೆ ಸಂತೋಷ ಆಗ್ತಾಳೆ, ಕರ್ನಾಟಕ ಮಾತೆ ಸಂತೋಷ ಆಗ್ತಾಳೆ. ನವ ಕರ್ನಾಟಕ ನಿರ್ಮಾಣದಲ್ಲಿ ಬಡವನಿಗೂ ಅಷ್ಟೇ ಅವಕಾಶ ಇರಬೇಕು, ಶ್ರೀಮಂತಗೂ ಅಷ್ಟೇ ಅವಕಾಶ ಇರಬೇಕು. ನವ ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಜ್ಯೋತಿಬಾ ಫುಲೆ ಮೊದಲು ಜೈಂಕಾರ ಹಾಕಿದ್ದು ದಲಿತ ಮಕ್ಕಳಿಗೆ ವಿದ್ಯಾ ಕೊಡಿ ಅಂತ. ಆ ಆತ್ಮಕ್ಕೆ ಇವತ್ತು ಸಂತೋಷ ಆಗಿದೆ, ಆ ಆತ್ಮಕ್ಕೆ ಇವತ್ತು ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ಕರ್ನಾಟಕವನ್ನು ಆಳಿದಂತ ದೇವರಾಜ ಅವರ ಕನಸು ಇವತ್ತು ನೆನಸು ಮಾಡ್ತಾ ಇದ್ದೇವೆ. ಹಿಂದೂ ವರ್ಗಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹಳ ದಿನಗಳಿದ್ದಂತ ಈ ಬೇಡಿಕೆಗಳನ್ನ ಮಾಡುವ ಮುಖಾಂತರ ಕರ್ನಾಟಕದಲ್ಲಿ ಯಾವ ರೀತಿ ಸಾಮಾಜಿಕ ಕ್ರಾಂತಿಯನ್ನ ಬಸವಣ್ಣವರು ಮಾಡಿದ್ರು ಮುಂಚೂಣಿಯಲ್ಲಿದ್ದು, ಈ ಒಂದು ಕಲಿಯುಗದಲ್ಲಿ ಕೂಡ ಆ ರೀತಿ ಸಾಮಾಜಿಕ ಬದಲಾವಣೆ, ಪರಿವರ್ತನೆ, ಕ್ರಾಂತಿ ಆಗಲಿ ಅಂತ ಹೇಳಿ ಈ ಕೆಲಸವನ್ನ ಮಾಡಿದ್ದೇನೆ. ಬಂಧುಗಳೇ, ನನಗೆ ಯಾವಾಗ ಈಗ ಸಂತೋಷ ಆಗಿದೆ, ನನಗೆ ಯಾವಾಗ ಸಮಾಧಾನ ಆಗ್ತಿದೆ ಅಂತಂದ್ರೆ, ಈ ಎಲ್ಲ ಮೀಸಲಾತಿಯ ಸೌಲಭ್ಯವನ್ನು ಪಡೆದು ಯಾವ ವಿದ್ಯಾರ್ಥಿ ಡಾಕ್ಟರ್, ಇಂಜಿನಿಯರ್ ಆಗಿ ಪಾಸ್ ಆಗ್ತಾರೆ, ಈ ಸವಲತ್ತನ್ನ ಪಡೆದು ಯಾವ ವಿದ್ಯಾರ್ಥಿ ಸರ್ಕಾರಿ ನೌಕರಿಯನ್ನ ಪಡಿತಾರೆ, ಯಾವ ಸರ್ಕಾರಿ ನೌಕರು ಇದರ ಮೇಲೆ ಪ್ರಮೋಷನ್ ಅನ್ನ ಪಡಿತಾರೆ, ಅವತ್ತು ನನಗೆ ಸಮಾಧಾನ. ಅಲ್ಲಿವರೆಗೂ ನಮ್ಮ ಹೋರಾಟ, ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತದೆ. SC/ST ಇನ್ನು ಹೆಚ್ಚಿಗೆ ಮಾಡಿದ್ದೇನೆ, 2% 15ರಿಂದ 17. STಗೆ ಇವತ್ತು 4% ಏನು ಹೆಚ್ಚಿಗೆ ಮಾಡಿದ್ದೇನೆ. ಈಗಾಗಲೇ ಜಾರಿಯಲ್ಲಿದೆ ಕರ್ನಾಟಕದಲ್ಲಿ. ನಾವು ಕಾನೂನನ್ನ ಮಾಡಿ, ಗೆಜೆಟ್ ಅನ್ನ ಮಾಡಿ, ಗೌರ್ಮೆಂಟ್ ಆರ್ಡರ್ ಅನ್ನ ಮಾಡಿ, ಈ ಎಲ್ಲ ಇಲಾಖೆಯಲ್ಲಿ ಅದು ಪ್ರಾರಂಭ ಆಗಿದೆ. ಯಾರು ಕೂಡ ನಿಲ್ಸಕ್ ಸಾಧ್ಯ ಇಲ್ಲ. ಅದೇ ರೀತಿ ಇದನ್ನೂ ಕೂಡ ನಾವು ಅನುಷ್ಠಾನವನ್ನ ಮಾಡಿ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಕೊನೆಯದಾಗಿ ನನ್ನ ಬಂಜಾರ ಬಂಧುಗಳಿಗೆ ಹೇಳಕ್ಕೆ ಬರ್ತೇನೆ, ಸುಳ್ಳು ಮಾತು, ಸುಳ್ಳು ವದಂತಿಗೆ ST ಲಿಸ್ಟಿನ ತೆಗಿತಾರೆ ಅನ್ನೋದನ್ನು ನಂಬಬೇಡಿ. ಇಲ್ಲಿ ಆದೇಶ ಇದೆ, ನಿಮ್ಮನ್ನ ಸೂರ್ಯ ಚಂದ್ರ ಇರೋವರೆಗೂ ಬಂಜಾರ, ಬೋಳಿ, ಕುರ್ಚಾ, ಕುರ್ಮ ಇವ್ರು ಯಾರನ್ನೂ ಕೂಡ ತೆಗೆಯಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಜ್ಞೆಯನ್ನ ಮಾಡಿದ್ದೇನೆ. ನಾವು ಇರ್ಬೋದು, ಇರ್ಲಿಕ್ಕಿಲ್ಲ, ಆದ್ರೆ ನಿಮ್ಮ ರಕ್ಷಣೆಯನ್ನ ಮಾಡುವಂತ ಈ ಆಜ್ಞೆ ಶಾಶ್ವತವಾಗಿ ನಿಮ್ಮ ಪರವಾಗಿ ಇರ್ತದೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನೀವೆಲ್ಲ ಒಕ್ಕಟ್ಟಾಗಿ, ಒಂದಾಗಿ, ಸಂಘಟಿತರಾಗಿ ಬದಲಾವಣೆಯ ತರಲು ಸಂಘಟಿತರಾಗಿ. ಯಾತಕ್ಕಾಗಿ ಬದಲಾವಣೆ? ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬದಲಾವಣೆ. ಯಾತಕ್ಕಾಗಿ ಪರಿವರ್ತನೆ? ನಮ್ಮ ಬದುಕನ್ನ ಉತ್ತಮಗೊಳಿಸಲು ಪರಿವರ್ತನೆ. ಯಾತಕ್ಕಾಗಿ? ಸಾಮಾಜಿಕ ನ್ಯಾಯ, ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ, ನಮ್ಮ ಹೆಣ್ಣು ಮಕ್ಕಳಿಗೆ ದುಡಿಯುವ ಅವಕಾಶ, ಕಲಿಯುವ ಅವಕಾಶ. ಅದಕ್ಕಾಗಿ ಇವತ್ತು ನಾವು ಮಾಡಬೇಕು.
ಮೂರು ಈಗಳು ಇಂಪಾರ್ಟೆಂಟ್ ಬಂಧುಗಳೇ. ಕೊನೆಯದಾಗಿ ಎಜುಕೇಶನ್, ಶಿಕ್ಷಣ, ಎಂಪ್ಲಾಯ್ಮೆಂಟ್, ಉದ್ಯೋಗ, ಎಂಪವರ್ಮೆಂಟ್, ಅಧಿಕಾರ. ಈ ಮೂರನ್ನ ಪಡೆಯಲು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲಿವರೆಗೂ ಸಿಗೋದಿಲ್ಲ ಅಲ್ಲಿವರೆಗೂ ನಿರಂತರವಾಗಿ ಈ ಹೋರಾಟ ಮುಂದುವರಿಲಿ, ಈ ಹೋರಾಟ ಮುಂದುವರಿಲಿ. ಆದ್ರಿಂದ ಬಂಧುಗಳೇ, ಇವತ್ತು ನಿಮ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಇಂತಹ ಮಹತ್ವದ ನಿರ್ಣಯನ ತೆಗೆದುಕೊಳ್ಳುವಂತಹ ಸ್ಥೈರ್ಯ ಧೈರ್ಯ ನನಗೆ ಬಂದಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ತತ್ವ ಆದರ್ಶಗಳು ಮತ್ತು ಅವರು ತೆಗೆದುಕೊಂಡಿರುವಂತಹ ಹಲವಾರು SC/ST ಪರವಾಗಿರುವಂತಹ ನಿಲುವು ಇವೆಲ್ಲವೂ ಕೂಡ ನನಗೆ ಮಾರ್ಗದರ್ಶನ ಆಗಿದೆ. ಇವತ್ತು 75 ಯೂನಿಟ್ ಪುಕ್ಕಟ್ಟೆ ಕೊಡುವಂತಹದ್ದು, ನಿಮ್ಮ ಭೂಮಿಗೆ 20 ಲಕ್ಷ ಕೊಡುವಂತಹದ್ದು, ನಿಮ್ಮ ಉದ್ಯೋಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರುವಂತಹದ್ದು. ಇನ್ನೊಂದು ಮಾತು ಸಿದ್ದರಾಮಯ್ಯರು ಏನ್ ಮಾಡಿದ್ರು ಅಂತಂದ್ರೆ, ಈ SC/STಗೆ ಜನಸಂಖ್ಯೆ ಆಧಾರವಾಗಿ 23% ಡೆವಲಪ್ಮೆಂಟ್ ಅಲ್ಲಿ ಕೊಡಬೇಕು ಅಂತ ಕಾನೂನು ಮಾಡಿದ್ರು. ಕಾನೂನು ಮಾಡಿ ಒಳಗಡೆ ಒಂದಿಟ್ಟು 7D ಅಂತ, ಅಂದ್ರೆ ಡೀಮ್ಡ್ ಎಕ್ಸ್ಪೆಂಡಿಚರ್, ಅಂದ್ರೆ SC/ST ಹೊರತಾಗಿ ನಾವು ಖರ್ಚು ಮಾಡಿದ್ರೆ ಅದರ ಅಡಿಯಲ್ಲಿ ಅದು ಇದಕ್ಕೆ ಸಂಬಂಧಿಸಿದಂಗೆ ಅಂತ. ನಿಮ್ಗೆ ಕೊಟ್ಟಿರೋ ಅನುದಾನದಲ್ಲಿ ಬೇರೆ ಕೆಲಸವನ್ನ ಮಾಡುವಂತಹ ಅಧಿಕಾರವನ್ನ 7D ಅಲ್ಲಿ ಕೊಟ್ಟರು. ಆಮೇಲೆ ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದ್ರು, ಆ 7D ತೆಗೆದಾಕ್ಬಿಡ್ಬೇಕಪ್ಪ ಅಂದ್ರು. ಮಾಡಿದವ್ರು ಯಾರಿಗೆ ಅಂದ್ರೆ ಕಾನೂನು ಮಾಡಿದವ್ರು, ನೀವು ಮಾಡುವಾಗ ತಿಳ್ಕೊಬೇಕಲ್ಲ ಇದು ಮಾಡಬಾರ್ದು ಅಂತ. ಮಾಡೋ ಮಟ್ಟ ನೀವು ಮಾಡಿ ಈಗ ತೆಗೆದು ಹಾಕ್ಬೇಕಪ್ಪ ಅಂತ ಆ ಕಡೆ ನಿಂತು ಹೇಳ್ತಿರಲ್ಲ ನೀವು, ಇದ ನಿಮ್ ಪದ್ಧತಿ ಅಂತ ಕೇಳಿದೆ. ನಾನು ಈ ಸತಿ ಬಜೆಟ್ ನಲ್ಲಿ ಹೇಳಿದ್ದೇನೆ 7D ಅನ್ನ ಕಿತ್ ಹಾಕ್ತೇವೆ ಅಂತ ಹೇಳಿದ್ದೇನೆ. 7D ಅನ್ನ ಕಿತ್ ಹಾಕ್ತೇನೆ. ಅಷ್ಟೇ ಅಲ್ಲ, SC/ST ಕಾಂಟ್ರಾಕ್ಟರ್ಗಳಿಗೆ 1 ಕೋಟಿ ರೂಪಾಯಿವರೆಗೂ ಅವರಿಗೆ ವಿಶೇಷವಾಗಿರುವಂತಹ ಕಾಂಟ್ರಾಕ್ಟ್ ಅನ್ನ ನಮ್ಮ SC/ST ಮಕ್ಕಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಬಂಧುಗಳೇ, ನನ್ನ ಆಡಳಿತ ಮಾಡುವಂತಹ ನಿರ್ಣಯ ಮಾಡುವಾಗ, ಅಡಿಗೆ ಬಡಿಸುವಾಗ, ಸರ್ಕಾರದ ಏನೋ ಕೊಡುವಾಗ ನನ್ನ ಮೊದಲನೆಯ ತುತ್ತು ಅನ್ನದ ನನ್ನ ಮೊದಲನೆಯ ತುತ್ತು ಈ ಕಟ್ಕರೆಯ ಸಮುದಾಯಕ್ಕೆ, ನಿಮ್ಮ ಸಮುದಾಯಕ್ಕೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಶ್ರೀಮಂತರು ಹೆಂಗ ಹೊಟ್ಟೆ ತುಂಬಿಸ್ಕೊಂತಾರೆ, ನಿಮಗೆ ಎಲ್ಲ ಸವಲತ್ತನ್ನು ಕೊಡುವಾಗ ನಿಮ್ಮದೇ ಮೊದಲನೆಯ ಪಂಕ್ತಿ. ಇದು ನಮ್ಮ ಸರ್ಕಾರದ ನೀತಿ. ಅದಕ್ಕಾಗಿ ಕೊನೆಯದಾಗಿ ತೀರ್ಮಾನ ಮಾಡಿ ನಿಮ್ಮ ಪರವಾಗಿ ನಿಂತವರು, ನಿಮ್ಮ ಪರವಾಗಿ ಕಾನೂನು ಮಾಡಿದವರು, ನಿಮ್ಮ ಪರವಾಗಿ ಕಾರ್ಯಕ್ರಮವನ್ನು ಮಾಡಿದವರು, ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತ ರಾಜಕೀಯ ಇಚ್ಛಾಶಕ್ತಿ ಇರೋರಿಗೆ ನೀವು ಬೆಂಬಲವನ್ನ ಕೊಡ್ತಿರೋ, ಈ ಕೊಟ್ಟಂತ ಕಿತ್ತು ಹಾಕುವಂತ ಕಾಂಗ್ರೆಸ್ ಕೊಡ್ತಿರೋ, ತೀರ್ಮಾನ ನೀವು ಮಾಡ್ಬೇಕು ಬಂಧುಗಳೇ. ತೀರ್ಮಾನ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ತೀರ್ಮಾನ ಮಾಡಿ, ನಿಮ್ಮ ಭವಿಷ್ಯ ತೀರ್ಮಾನ ಮಾಡಿ. ನಿಮ್ಮ ಭವಿಷ್ಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಶಕ್ತಿಯನ್ನ ತುಂಬಿ ಬದಲಾವಣೆ ಪೂರ್ಣ ಆಗ್ತದೆ, ಪರಿವರ್ತನೆ ಪೂರ್ಣ ಆಗ್ತದೆ, ಕ್ರಾಂತಿ ಪೂರ್ಣ ಆಗ್ತದೆ, ಬದುಕಿನಲ್ಲಿ ಬೆಳಕು ಬರ್ತದೆ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಇಷ್ಟೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಆಶೀರ್ವಾದದೊಂದಿಗೆ, ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರ ಮಾರ್ಗದರ್ಶನ, ಇಲ್ಲಿಯ ಯಡಿಯೂರಪ್ಪನವರ ನಮ್ಮ ದೊಡ್ಡ ಶಕ್ತಿ ಪ್ರೇರಣೆಯಿಂದ ಈ ಕ್ರಾಂತಿಕಾರಿ ನಿರ್ಧಾರವನ್ನು ಮಾಡಿದ್ದೇನೆ. ಸನ್ಮಾನ್ಯ ಕಾರಜೋಳ ಸಾಹೇಬ್, ನಾರಾಯಣ ಸ್ವಾಮಿ ಅವರು ನಿರಂತರವಾಗಿ ತಪಸ್ಸು ಮಾಡ್ದಂಗೆ ಮಾಡಿದ್ದಾರೆ. ಅವರು ಶಬ್ದಗಳಲ್ಲಿ ಹೇಳಕ್ಕಾಗೋದಿಲ್ಲ, ತಪಸ್ಸು ಮಾಡ್ದಂಗೆ ಮಾಡಿದ್ದಾರೆ. ಅವರ ಬಹಳ ದೊಡ್ಡ ಕೆಲಸ, ನನ್ಗಿಂತ ಹೆಚ್ಚಿನ ಕೆಲಸ ಅವರು ಮಾಡಿದ್ದಾರೆ ಅಂತ ಹೇಳಲೇಬೇಕು. ಇದು ಸರಿ ಆಗುದಿಲ್ಲ. ಅವರು ತಪಸ್ಸು ಮಾಡಿ ಯಾರಿಗೂ ಅನ್ಯಾಯ ಮಾಡದಂತೆ ಈ ಕೆಲಸವನ್ನ ಮಾಡಿದ್ರು. ದೊಡ್ಡ ಪಾಲು ಅವ್ರದ್ದಿದೆ, ಸಿಂಹ ಪಾಲು ಅವ್ರದ್ದಿದೆ. ಮತ್ತು ನಮ್ಮ ಮುನಿಸ್ವಾಮಿ ಹಲವಾರು ಅವ್ರಿಗೆ ಏನು ಹೇಳಿದ್ರು ಕೂಡ ಸಾಮಾಜಿಕನೇ ಸರಿ ಇದೆ ಅಂತ ಹೇಳಿ ಮುನಿಸ್ವಾಮಿಯವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು, ರವಿಕುಮಾರ್, ಎಲ್ಲರೂ ಒಂದು ದೊಡ್ಡ ತಂಡ ನಮ್ದಿದೆ. ನಿಮ್ಮ ಪರವಾಗಿ ನಾವಿದ್ದೇವೆ ಬಂಧುಗಳೇ. ಧನ್ಯವಾದಗಳು. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾನು ಮಾಡಿದ್ದನ್ನ ಸರಿ ಅಂತ ಅಭಿನಂದಿಸಕ್ಕೆ ಬಂದಿದ್ದೀರಿ. ನಿಮ್ಗೆ ಕೋಟಿ ಕೋಟಿ ಕೃತಜ್ಞತೆ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಎಲ್ಲರಿಗೂ ನಿಮಗೂ ಜಯವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಧನ್ಯವಾದ.
ದಯವಿಟ್ಟು ಎಲ್ಲ ಕಾರ್ಯಕರ್ತರು ಬಂದು 5 ನಿಮಿಷ